ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೋಟಿವೇಶನಲ್ ಚಾನಲ್. ನಾನು ನಿಮ್ಮ ಯಶ್ವಂತ್. ಸ್ನೇಹಿತರೆ, ಎಲ್ಲರೂ ಆಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸಾಕಷ್ಟು ರೆಮಿಡೀಸ್ಗಳನ್ನ ತಿಳಿಸ್ತಾ ಬರ್ತಾ ಇದ್ದೀನಿ ಆ್ಯಂಡ್ ಫಿನಾನ್ಷಿಯಲ್ ಬಗ್ಗೆ ತುಂಬ ವಿಷಯಗಳನ್ನ ಹಂಚ್ಕೊಳ್ತಾ ಬರ್ತಾ ಇದ್ದೀನಿ. ಆ್ಯಂಡ್ ನನ್ನ ಒಂದು ಅಧ್ಯಯನಕ್ಕೆ ರಿಸರ್ಚ್ ಮೈಂಡ್ಗೆ ತಿಳಿದಂತಹ ಸಾಕಷ್ಟು ವಿಷಯಗಳನ್ನ ನಿಮಗೆ ತಲುಪಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಸೊ ಹಾಗೆ ಇವತ್ತಿನ ವಿಚಾರದಲ್ಲಿ ಸಣ್ಣ ಸಣ್ಣ ವಿಚಾರಗಳನ್ನು ಕೂಡ ನಾವು ತಪ್ಪು ಮಾಡೋದ್ರಿಂದ ನಮ್ಮ ದುಡ್ಡು ಕೈಯಲ್ಲಿ ನಿಲ್ಲಲ್ಲ ಆ್ಯಂಡ್ ಹೇಗೆ ಬಂದಿದ್ದು ಹಾಗೆ ಮಂಗಮಾಯ ಆಗಿ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಇವತ್ತಿನ ನಾವು ದುಡ್ಡು ಕೊಡುವಾಗ ಆ್ಯಂಡ್ ನಮ್ಮ ಪರ್ಸಲ್ಲಿ ಆ್ಯಂಡ್ ವ್ಯಾಲೆಟಲ್ಲಿ ವೆನಿಟಿ ಬ್ಯಾಗಲ್ಲಿ ನಾವು ಯಾವ ರೀತಿ ಕೊಡ್ತೀವಿ ಆ್ಯಂಡ್ ಯಾವ ರೀತಿ ಇಟ್ಕೊಳ್ತೀವಿ, ಅದಕ್ಕೆ ಕೊನೆಯಲ್ಲಿ ಒಂದು ರಹಸ್ಯ, 2 ರಹಸ್ಯವನ್ನು ನಿಮಗೆ ಹೇಳ್ಕೊಡ್ತೀನಿ. ಹಾಗಾಗಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆ ಆ್ಯಂಡ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಆತ್ಮೀಯರೆಲ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ತಾ ಲೆಟ್ಸ್ ಗೆಟ್ ಸ್ಟಾರ್ಟ್. ಸ್ನೇಹಿತರೆ, ಕೆಲವೊಂದು ಸಲ ನಾವು ದುಡ್ಡನ್ನು ಕೊಡಬೇಕಾದ್ರೆ ಈ ರೀತಿ ಕತ್ರಿಯಿಂದ ಕೊಡ್ತೀವಿ. ಸೊ ಈ ರೀತಿ ಟೈಪ್ ಏನು ಕತ್ರಿ ಅನ್ನೋ ಥರ. ಸೊ ನಮ್ಮ ಬೆರಳು ಮಧ್ಯದಲ್ಲಿ ದುಡ್ಡು ಇಟ್ಕೊಂಡು ಹೀಗೆ ಕೊಡ್ತೀವಿ. ಖಂಡಿತ ಏನಾದರೂ ಈ ರೀತಿ ನೀವು ದುಡ್ಡನ್ನು ಕೊಡ್ತಾ ಇದ್ರೆ ದುಡ್ಡನ್ನು ಕೊಡಬೇಡಿ ಈ ರೀತಿ. ಯಾಕಂದರೆ ಆ ನೆಗೆಟಿವಿಟಿನೆಲ್ಲ ಕಟ್ ಮಾಡಿಬಿಡುತ್ತೆ ಅಲ್ಲೇ. ದಯಮಾಡಿ ಕೈ ಮುಗಿದು ಕೇಳ್ಕೊಳ್ತೀನಿ, ಈ ರೀತಿ ನೀವೇನಾದರೂ ಈ ರೀತಿ ದುಡ್ಡು ಕೊಡ್ತಾ ಇದ್ರೆ ಖಂಡಿತವಾಗಿಯೂ ಕೂಡ ಈ ರೀತಿ ದುಡ್ಡು ಕೊಡೋದನ್ನ ನಿಲ್ಲಿಸಿ. ಆಕಸ್ಮಿಕ ನಿಮಗೆ ಯಾರಾದರೂ ಕೂಡ ಈ ರೀತಿ ದುಡ್ಡು ಕೊಡ್ತಾ ಇದ್ರೆ ದಯಮಾಡಿ ಅವ್ರಿಗೂ ಕೂಡ ಹೇಳಿ ಈ ರೀತಿ ಕೊಡಬೇಡಿಯಪ್ಪ ಅಂತ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಅಂದರೆ, ದುಡ್ಡನ್ನ ಕೊಡಬೇಕಾದ್ರೆ ಎಲ್ಲರೂ ಕೂಡ ಈ ರೀತಿ ಓಪನ್ ಮಾಡಿ ದುಡ್ಡನ್ನ ಕೊಡ್ತೀರಾ. ಸೊ ಈ ರೀತಿ ಓಪನ್ ಮಾಡಿ ಈ ರೀತಿ ದುಡ್ಡನ್ನ ಕೊಡ್ತೀರಾ. ಓಪನ್ ಮಾಡ್ತಾ ಇರಬೇಕಾದ್ರೆ ಇದು ಅವ್ರ ಕಡೆ ತಲೆ ಇರುತ್ತೆ. ಸೊ ತಲೆ ನಮ್ಮ ಕಡೆ ಇರಬೇಕು, ಈ ರೀತಿ ಕೊಡಬೇಕಾಗುತ್ತೆ ದುಡ್ಡನ್ನು. ಸೊ ಓಪನ್ ಆಗಿ ಕೊಟ್ಟರೆ ಏನಾಗುತ್ತೆ, ಎಲ್ಲ ದುಡ್ಡು ಅವ್ರ ಕಡೆನೇ ಒಂದು ಎನರ್ಜಿಯಾಗಿ ಫೀಲ್ಡ್ ಆಗ್ತಿದೆ ಅಂತ ಅರ್ಥ. ಯಾವಾಗಲೂ ಕೂಡ ದುಡ್ಡನ್ನು ಕೊಡಬೇಕಾದ್ರೆ ಹೀಗೆ ಮಡಚಿ ಈ ತುದಿ ನಮ್ಮ ಕಡೆ ಇರಬೇಕು. ಆ್ಯಂಡ್ ಈ ಚಿತ್ರ ಇದೆ ಗೊತ್ತಾ, ಇದು ಮುಖ ನಮ್ಮ ಕಡೆ ಮಾಡಿರಬೇಕು. ಹೀಗೆ ಉಲ್ಟಾ ಆಗಲಿ ಅಥವಾ ಅವ್ರ ಕಡೆ ಮುಖ ಆಗಲಿ ಇರಬಾರ್ದು. ಈ ರೀತಿ ಫೋಲ್ಡ್ ಮಾಡಿ ಈ ರೀತಿ ತುದಿ ನಿಮ್ಮ ಕಡೆ ಇರಬೇಕು ಆ್ಯಂಡ್ ಮುಖ ನಿಮ್ಮ ಕಡೆ ಮಾಡಿರಬೇಕು. ಆವಾಗ ಏನಾಗುತ್ತೆ, ಎನರ್ಜಿ ನೀವು ಅವರಿಗೆ ಕೊಟ್ಟಷ್ಟು ಕೂಡ ಡಬಲ್ ನಿಮಗೆ ಎನರ್ಜಿ ಫೀಲ್ಡ್ ಆಗ್ತಾ ಇರ್ತದೆ ವಿನಃ ನೀವೇನಾದರೂ ಹೀಗೆ ದುಡ್ಡು ಅಥವಾ ಓಪನ್ ಮಾಡಿ ಹೀಗೆ ದುಡ್ಡನ್ನು ಅವರಿಗೆ ನೀವು ಕೊಟ್ಟರೆ ಎಲ್ಲ ದುಡ್ಡಿನ ಎನರ್ಜಿಟಿಗೂ ಕೂಡ ಅವ್ರ ಕಡೆ ಹೋಗ್ತಾ ಇರುತ್ತೆ. ದಯಮಾಡಿ ನೀವು ದುಡ್ಡನ್ನು ಕೊಡಬೇಕಾದ್ರೆ ಹೀಗೆ ಓಪನ್ ಅಪ್ ಆಗಿ ದುಡ್ಡನ್ನು ಕೊಡಬೇಡಿ. ಆ್ಯಂಡ್ ಮುಖ ನಿಮ್ಮ ಕಡೆ ಮಾಡಿರಲಿ, ಈ ಪಿಕ್ಚರ್ ಮುಖ ನಿಮ್ಮ ಕಡೆ ಮಾಡಿರಲಿ. ಸೊ ಇದನ್ನು ಈ ತುದಿ ಆಲ್ಮೋಸ್ಟ್ ಗೊತ್ತಿರುತ್ತಲ್ವಾ, ಈ ತುದಿನ ಹೀಗೆ ಮಡಚಿದ್ರೆ ಆಲ್ಮೋಸ್ಟ್ ಈ ಒಂದು ಪಿಕ್ಚರ್ ನಮ್ಮ ಕಡೆ ಬರುತ್ತೆ. ಈ ರೀತಿ ನೀವು ದುಡ್ಡನ್ನ ಕೊಡಬೇಕಾಗತ್ತೆ. ಮತ್ತು ಕೆಲವೊಂದು ಸಲ ನಾವು ದುಡ್ಡನ್ನ ಇಟ್ಟಿರ್ತೀವಿ ವಾಲೆಟಲ್ಲಿ ಅಥವಾ ವೆನಿಟಿ ಬ್ಯಾಗಲ್ಲಿ. ಫಸ್ಟು ಹೈಯೆಸ್ಟ್ ದುಡ್ಡು ಇರಬೇಕಾಗುತ್ತೆ. ಇಲ್ಲಿ ನೋಡಿ 500 ಇದೆ, ಫಸ್ಟು 500 ಇದೆ, ತದನಂತರ 200 ಇದೆ, ತದನಂತರ 100 ಇದೆ. ಈ ರೀತಿ ಹೈಯೆಸ್ಟು ಯಾವುದಿರುತ್ತೆ ಅದು ಫಸ್ಟ್ ಇರಲಿ, ಮತ್ತು ತದನಂತರ ಯಾವುದು ಲೋ ಇರುತ್ತೆ ಆ ರೀತಿ ಇರಲಿ. ಸೊ ಸಾಕಷ್ಟು ಹಣನ ಕೆಲವೊಂದು ಸಾರಿ ಜನಗಳು ಹೇಗೆ ಅದನ್ನು ಲೆಕ್ಕ ಹಾಕ್ತಾರೆ ಅಂತಂದರೆ, ಹೀಗೆ ಎಂಜಲನ್ನು ಮಾಡಿ ಹೀಗೆ ದುಡ್ಡನ್ನು ಲೆಕ್ಕ ಹಾಕ್ತಾರೆ. ಸೊ ಈ ರೀತಿ ಎಂಜಲು, ಯಾಕಂದರೆ ಲಕ್ಷ್ಮಿ ಒಂದು ನಮಗೆ ಅವಮಾನ ಮಾಡಿದೋ ರೀತಿ. ಲಕ್ಷ್ಮಿ ನಮಗೆ ಒಲಿಬೇಕೆ ವಿನಃ ಲಕ್ಷ್ಮಿನ ನಾವು ಅವಹೇಳನ ಮಾಡಿದಾಗೆ ಆ್ಯಂಡ್ ಲಕ್ಷ್ಮಿಗೆ ನಾವು ಅವಮಾನ ಮಾಡೋದು ರೀತಿ. ದಯವಿಟ್ಟು ನೀವು ದುಡ್ಡನ್ನು ಲೆಕ್ಕ ಹಾಕಬೇಕಾದ್ರೆ ಇದನ್ನು ಮೊದಲೇ ಹೇಳ್ದಾಗೆ ಫೋಲ್ಡ್ ಮಾಡಿ ಈ ಅಂಚು ನಿಮ್ಮ ಕಡೆ ಇರಬೇಕು. ಕಾಣಿಸ್ತಿದೆ ಅಂದ್ಕೊಳ್ತೀನಿ, ಈ ಅಂಚು ನಿಮ್ಮ ಕಡೆ ಇರಬೇಕು. ಹೀಗೆ ಅಮೌಂಟನ್ನು ನೀವು ಲೆಕ್ಕ ಹಾಕಬೇಕಾಗತ್ತೆ. ಯಾಕಂದರೆ ಮತ್ತಷ್ಟು ದುಡ್ಡು ನಿಮಗೆ ಅಟ್ರಾಕ್ಟ್ ಆಗ್ತಾ ಇರುತ್ತೆ. ಯಾವುದೇ ಕಾರಣಕ್ಕೂ ಈ ಓಪನಲ್ಲಿ ದುಡ್ಡನ್ನು ಹೀಗೆ ಎಂಜಲು ಮಾಡಿ ಲೆಕ್ಕ ಹಾಕಬೇಡಿ. ದುಡ್ಡನ್ನು ಫೋಲ್ಡ್ ಮಾಡಿ ಈ ರೀತಿ ದುಡ್ಡನ್ನು ನೀವು ಲೆಕ್ಕ ಹಾಕೋದ್ರಿಂದ ನಿಮ್ಮ ಎನರ್ಜೆಟಿಕ್ ಫೀಲ್ಡ್ ನಿಮ್ಮೊಟ್ಟಿಗೆ ಇನ್ನು ಡಬ್ಬಲ್ ದುಡ್ಡು ನಿಮ್ಮ ಕಡೆ ಬರ್ತಾ ಇರುತ್ತೆ. ಸೊ ಇದಿಷ್ಟಾಗಿತ್ತು. ಫಸ್ಟ್ ಒನ್ ಏನಂತ ಅಂದರೆ, ದುಡ್ಡನ್ನ ಕತ್ರಿ ರೀತಿ ಈ ರೀತಿ ಕೊಡಬೇಡಿ. ಸೆಕೆಂಡ್ ಒನ್ ಬಂದು, ದುಡ್ಡನ್ನು ಯಾವುದೇ ಕಾರಣಕ್ಕೂ ಈ ರೀತಿ ಓಪನ್ ಆಗಿ ಯಾರಿಗೂ ಕೊಡಬೇಡಿ. ಮುಖ ಈ ಪಿಕ್ಚರ್ ನಿಮಗೆ ಕಾಣಿಸ್ತಾ ಇರಬೇಕು ಆ್ಯಂಡ್ ಫೋಲ್ಡ್ ಮಾಡಿರಬೇಕು. ಮತ್ತು ಯಾವಾಗಲೂ ವೆನಿಟಿ ಬ್ಯಾಗಲ್ಲಾಗಿರ್ಬೋದು, ಪರ್ಸಲ್ಲಾಗಿರ್ಬೋದು, ವ್ಯಾಲೆಟಲ್ಲಾಗಿರ್ಬೋದು ಫಸ್ಟು ಹೈಯೆಸ್ಟು ಅಮೌಂಟ್ ಯಾವುದಿರುತ್ತೆ ಯಾವುದಿರಬೇಕು. ಯಾವುದ್ಯಾವುದೋ ಒಂದು ನಾನು ಸಾಕಷ್ಟು ನೋಡ್ತಿರ್ತೀನಿ, ಪರ್ಸಲ್ಲಿ ಕಡಿಮೆ ದುಡ್ಡಿರುತ್ತೆ, ಅಲ್ಲಿ ಹಾಸ್ಪಿಟಲ್ ಚೀಟಿ ಆಗಿರ್ಬೋದು, ಬಸ್ ಟಿಕೆಟ್ ಆಗಿರ್ಬೋದು, ಸಾಮಾನು ಚೀಟಿಗಳನ್ನೇ ತುಂಬಿಕೊಂಡಿರ್ತೀರ. ಸೊ ಆದಷ್ಟು ಪರ್ಸನ್ನ ನೀಟಾಗಿ ಇಟ್ಕೊಳ್ಳಿ. ದುಡ್ಡು ಬಿಟ್ಟರೆ ಬೇರೆ ಏನು ಕೂಡ ಆ ಪರ್ಸ್ ಒಳಗಡೆ ವೆನಿಟಿ ಬ್ಯಾಗ್ ಒಳಗಡೆ ಅಥವಾ ವ್ಯಾಲೆಟ್ ಒಳಗಡೆ ದುಡ್ಡನ್ನು ಬಿಟ್ಟು ಏನು ಇಟ್ಕೊಳ್ಬೇಡಿ. ಮತ್ತು ದುಡ್ಡನ್ನು ಹರಿದೋಗಿರ್ತಕ್ಕಂತಹದ್ದು, ಹೇಗೆಗೋ ಆಗೋಗಿರ್ತಕ್ಕಂಥದ್ದು, ಮುದುರಿರ್ತಕ್ಕಂತಹದ್ದು ಅವಮಾನ ಮಾಡಬೇಡಿ. ಲಕ್ಷ್ಮಿ ಅಟ್ರಾಕ್ಟ್ ಆಗಲ್ಲ ನಮಗೆ. ಸೊ ಹಾಗಾಗಿ ಇಷ್ಟ ಆಗಿತ್ತು. ನಾನು ಒಂದು ಒಳ್ಳೆ ಸೂಪರ್ ಆಗಿರ್ತಕ್ಕಂತಹ ಆ್ಯಂಡ್ ರಹಸ್ಯವನ್ನು ಹೇಳ್ಕೊಡ್ತೀನಿ. ಆ್ಯಂಡ್ ನಿಮ್ಮ
ವೆನಿಟಿ ಬ್ಯಾಗ್ ಆ್ಯಂಡ್ ಪರ್ಸ್ ಒಳಗಡೆ ಏನು ಮಾಡಿ ಅಂತ ಅಂದರೆ ಒಂದು 10 ರೂಪಾಯಿ ನನಗೆ ಇಲ್ಲಿ ಸದ್ಯಕ್ಕೆ ಸಿಗ್ತಾ ಇಲ್ಲ. ಸೊ ನಾನು ತೋರಿಸ್ತೀನಿ ನಿಮಗೆ. ಒಂದು 10 ರೂಪಾಯಿನ ಇಲ್ಲಿ 100 ರೂಪೀಸೇ ತೋರಿಸ್ತೀನಿ. ಒಂದು 10 ರೂಪಾಯಿನ ತಗೊಳ್ಳಿ. 10 ರೂಪಾಯಿನ ತೊಗೊಂಡು ಅತ್ತರ್ ಅನ್ನೋ ಒಂದು ಪರ್ಫ್ಯೂಮ್ ಬರುತ್ತೆ 10 ರೂಪಾಯಿಂದು, ಸಿಕ್ಕಾಬಿಟ್ಟೆ ಗಮನ ಬರ್ತಾ ಇರುತ್ತೆ. ಅದು ಸೆಂಟ್ ಇಲ್ಲ ಅಂತಂದರೆ ನೀವು ನಾರ್ಮಲಿ ಯಾವ ಸೆಂಟನ್ನು ಪರ್ಫ್ಯೂಮ್ನ ಯೂಸ್ ಮಾಡ್ತೀರಾ ಅದನ್ನು ನಿಮಗೆ ಕೈಗೆ ಸ್ಪ್ರೇ ಮಾಡಿಕೊಂಡು ಸ್ವಲ್ಪ 10 ರೂಪಾಯಿನ ನೋಟಿನ ತುದಿಗೆ ಆ ಕಡೆ ಈ ಕಡೆ ತುದಿ 4 ಅಂಚಿದೆಯಲ್ಲ, ಅಂಚಿಗೆ ಈ ಕೈಯಿಂದ ಸ್ಪ್ರೇ ಮಾಡಿ. ಸೊ ಈ 10 ರೂಪಾಯಿ ನೋಟನ್ನು ಇದನ್ನು ಖರ್ಚು ಮಾಡಬೇಡಿ. ಇದನ್ನು ಪ್ರತಿ 15 ದಿನಕ್ಕೊಮ್ಮೆ ಚೇಂಜ್ ಮಾಡಿ. ಯಾಕಂತಂದರೆ ಅಮಾವಾಸ್ಯೆ ಹುಣ್ಣಿಮೆ ಬರೋದ್ರಿಂದ ಆ ಫೀಲ್ಡ್ ಎನರ್ಜಿ ಫೀಲ್ಡ್ ಆಗಿರುತ್ತೆ. ಸೊ ಹಾಗಾಗಿ ಈ ಹುಣ್ಣಿಮೆಗೆ ನೀವು ಒಂದು 10 ರೂಪಾಯಿ ನೋಟ್ಗೆ ನಿಮ್ಮ ವ್ಯಾಲೆಟ್ ಅಥವಾ ವೆನಿಟಿ ಬ್ಯಾಗಲ್ಲಿ ಪರ್ಫ್ಯೂಮ್ನ ಕೈಗೆ ಹಾಕ್ಕೊಂಡು ಸ್ಪ್ರೇ ಮಾಡಿದ್ರಿ 4 ತುದಿಗೆ ಅಂದರೆ ನೆಕ್ಸ್ಟ್ ಹುಣ್ಣಿಮೆಗೆ ಅದನ್ನು ಚೇಂಜ್ ಮಾಡಿ ಆ ನೋಟನ್ನು ಯೂಸ್ ಮಾಡ್ಕೊಳ್ಳಿ. ಸೊ ಈ ರೀತಿ ಮಾಡೋದ್ರಿಂದ ಲಕ್ಷ್ಮಿ ನಿಮಗೆ ಅಟ್ರ್ಯಾಕ್ಟ್ ಆಗ್ತಾಳೆ. ಆ್ಯಂಡ್ ನೀವು ನೋಡಿ, ನೀವು ಎಷ್ಟು ಫ್ರೆಶ್ ಅಪ್ ಆಗಿ ಗುಡ್ ಲುಕ್ಕಿಂದ ಪರ್ಫ್ಯೂಮ್ ಹಾಕ್ಕೊಂಡು ಹೋಗ್ತೀರಾ ಅಲ್ವಾ, ಹಾಗೆ ನಿಮ್ಮ ವೆನಿಟಿ ಬ್ಯಾಗು ಕೂಡ ಆ್ಯಂಡ್ ಪರ್ಸು ಕೂಡ ಗುಡ್ ಲುಕ್ ಆಗಿ ಆ್ಯಂಡ್ ಒಂದೊಳ್ಳೆ ಅಟ್ರಾಕ್ಟಿವ್ ಆಗ್ತಕ್ಕಂಥ ಲಕ್ಷ್ಮಿನ ಎಳಿತಕ್ಕಂಥ ಒಂದು ಶಕ್ತಿ ಇರಬೇಕು. ತದನಂತರ ನಿಮ್ಮ ವೆನಿಟಿ ಬ್ಯಾಗಲ್ಲಿ 2 ರಹಸ್ಯಗಳನ್ನ ಹೇಳ್ತೀನಿ. ಒಂದು ಬೆಳ್ಳುಳ್ಳಿ ಮತ್ತು ಒಂದು ಹಸಿರಾದಂಥ ಚೆನ್ನಾಗಿರ್ತಕ್ಕಂಥ ಒಂದು ಏಲಕ್ಕಿ ಕಾಯಿ ಮತ್ತು ಒಂದು ಸಿಪ್ಪೆ ಎಳೆದಿರ್ತಕ್ಕಂತಹ ಒಂದು ಬೆಳ್ಳುಳ್ಳಿ ಎಸಳನ್ನು ಆ ಒಂದು ನಿಮ್ಮ ವೆನಿಟಿ ಬ್ಯಾಗಲ್ಲಿ ಇಟ್ಕೊಳ್ಳೋದ್ರಿಂದ ಬೆಳ್ಳುಳ್ಳಿ ನೆಗೆಟಿವಿಟಿ ಎಲ್ಲ ಎಳ್ಕೊಳ್ಳುತ್ತೆ. ಮತ್ತು ಆ ಒಂದು ಏಲಕ್ಕಿ ಏನಿರುತ್ತೆ ಆ ಏಲಕ್ಕಿ ನಿಮ್ಮ ಲಕ್ಷ್ಮಿಯನ್ನು ಅಟ್ರ್ಯಾಕ್ಟ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಹಾಗಾಗಿ ನಿಮ್ಮ ಒಂದು ವೆನಿಟಿ ಬ್ಯಾಗಲ್ಲಿ, ಪರ್ಸಲ್ಲಿ, ವ್ಯಾಲೆಟಲ್ಲಿ ಒಂದು ಏಲಕ್ಕಿ ಕಾಯಿ, ಇದನ್ನು ಕೂಡ ಅಷ್ಟೇ ಪ್ರತಿ ಒಂದು ಹುಣ್ಣಿಮೆ ಅಥವಾ ಅಮಾವಾಸ್ಯೆಗೆ ಚೇಂಜ್ ಮಾಡಿ ಒಂದು ಏಲಕ್ಕಿ ಕಾಯಿ ಮತ್ತು ಒಂದು ಬೆಳ್ಳುಳ್ಳಿ ಸಿಪ್ಪೆ ಸುಳಿದಂತಹ ಒಂದು ಎಸಳು ಬೆಳ್ಳುಳ್ಳಿನ ಇಟ್ಕೊಳ್ತಕ್ಕಂಥದ್ದನ್ನು ಮರಿಬೇಡಿ. ಒಂದು ನಿಮ್ಮ ಒಂದು 10 ರೂಪೀಸ್ ನೋಟಿಗೆ 4 ಮೂಲೆಗೂ ಕೂಡ ತುದಿಗೂ ಕೂಡ ಒಂದು ಪರ್ಫ್ಯೂಮ್ನ ಕೈಯಲ್ಲಿ ಹಾಕ್ಕೊಂಡು ಟಚ್ ಮಾಡಿ ಕೈನ ಹಾಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಏನಂತ ಅಂದರೆ, ನಿಮ್ಮ ಪರ್ಸ್ ಆ್ಯಂಡ್ ವ್ಯಾಲೆಟ್ಗೆ ಕನಿಷ್ಠ ಪಕ್ಷ ಒಂದು ರೂಪಾಯಿ ಕಾಯನ್ನಾಗಿರ್ಬೋದು, ಒಂದು 3 ಕಾಳು ಅಕ್ಕಿ ಕಾಳನ್ನು ಹಾಕೊಳ್ಳೋದನ್ನು ಮರಿಬೇಡಿ. ಮನೆಯಲ್ಲಿ ದಿನಸಿಗೂ ಕೂಡ ಅಷ್ಟೇ ಒಂದು ನಿಮ್ಮ ಅಕ್ಕಿನಿರುತ್ತೆ ಅಥವಾ ಹಸಿಟ್ಟೇನಿರುತ್ತೆ, ಅಕ್ಕಿ ಹಸಿಟ್ಟು ಅಥವಾ ಧಾನ್ಯಗಳೇನಿರುತ್ತೆ ಅದಕ್ಕೆ ಅಟ್ಲೀಸ್ಟ್ 1 ರೂಪಾಯಿ ನಾಣ್ಯನ ಆ ಧಾನ್ಯನ ನಿಮ್ಮ ಮನೆಯಲ್ಲಿ ತುಂಬಿ ತುಳುಕ್ತಾ ಇರ್ತಾಳೆ ಅಂತ ಹೇಳ್ತಾ, ಇಷ್ಟ ಆಗಿದ್ರೆ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ, ಹಾಗೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ತೆ.